ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಈಗ ರಾಜಕೀಯ ರಣರಂಗವಾಗಿ ಮಾರ್ಪಟ್ಟಿದೆ. ಹುಮ್ನಾಬಾದ್ ಕ್ಷೇತ್ರದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ನಡೆಗೆ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಒಂಬತ್ತನೇ ತಾರೀಕಿಗೆ ಮಾಡಬೇಕಂತ ಪ್ರೋಟೋಕಾಲ್ ಪ್ರಕಾರ ಸಂವಿಧಾನಿಕ ಇದ್ರ ಪ್ರಕಾರ ನಾನು ಲೆಟರ್ ಕೊಟ್ಟಿದ್ದೆ. ಈ ಅಧಿಕಾರಿ ತಮ್ಮ ಹತ್ರ ಬಂದಾರಂತ ನನಗಂದರು, ತಮಗೂ ಕೂಡ ಹೇಳ್ಯಾರ, ಎಲ್ಲರಿಗೂ ಕೂಡ ಹೇಳ್ಯಾರ ಅಂತಂದರು. ನಾನು 9ನೇ ತಾರೀಕಿಗೆ ಅಧಿಕಾರಿಗೆ ಫೋನ್ ಹಚ್ಚಿದೆ, ಅವ್ರು ಸ್ವಿಚ್ ಆಫ್. 9ನೇ ತಾರೀಕಿಗೆ ಎಲ್ಲರಿಗೂ ಕೂಡ ಹೇಳಿದಿತ್ತು. ಈಗಾಗಲೇ ಏನಾಗಿದೆ ಸರ್, 3-4 ಮಂತ್ಸ್ ಲೇಟ್ ಆಗಿದೆ ಸರ್. ಲಾಸ್ಟ್ ಟೈಮ್ ಏನಾಗಿತ್ತು ಸರ್, ನಮ್ಮದು ಅರಣ್ಯ ಇಲಾಖೆಗಾಗಿತ್ತು ಅಂತ ಅಲ್ಲಿಂದ ಕ್ಯಾನ್ಸಲ್ ಮಾಡಿ ಈ ಪ್ಲೇಸಿಗೆ ಇದು ಮಾಡಿದ್ವಿ ಸರ್, ಡಿ ಸಿ ಮೇಡಮ್ ಅವರು. ಈಗಾಗಲೇ ಬಹಳಷ್ಟು ಲೇಟ್ ಆಗಿದೆ ಅಂತ ಇವ್ರು ಕ್ರೈಸ್ದವರೇ ಸರ್, ಅವ್ರು ಏನು ಮಾಡಿದ್ರು, ಡೇಟ್ ಆಗ್ತಾ ಇದೆ ಸರ್, ನಮಗೆ ಪ್ರೋಗ್ರೆಸ್ ಕೇಳ್ತಾ ಇದ್ದಾರಾ ಅಂತ ಸರಿಕಿದ್ದು ಅವರೇ ಡೇಟ್ ಕೂಡ ಅಂದಿದ್ದು ಸರ್, ನಾನು ಕೊಟ್ಟಿದ್ದೆ ಸರ್. ಈಗ ಇದ್ರೊಳಗೆ ನಮ್ದು ಏನು ತಪ್ಪದ ನೋಡಿ ಸರ್. ಮತ್ತು ನಮ್ಮದು ನೋಡಿ ಸರ್, ಏನಂತ ಹಾಕಿದ ಪತ್ರದಲ್ಲಿ ತಿಳಿಸಿರುವ ದಿನಾಂಕದಂದು ಕಾರ್ಯಕ್ರಮವನ್ನು ಶಿಷ್ಟಾಚಾರ ಪ್ರಕಾರ ಸಿದ್ಧಪಡಿಸಿಕೊಳ್ಳುವಂತೆ ಮಾನ್ಯ ಶಾಸಕರು ತಿಳಿಸುತ್ತಾರೆ. ನೋಡಿ ಸರ್, ಇದು ನಾನೇ ಮಾಡ್ತಂತ ಯಾವುದು ಕೂಡ ನೀವು ಹೇಳಿ ಸರ್. ಸರ್ಕಾರದ ನಿಯಮಾನುಸಾರ ಫೆಬ್ರವರಿ 2, 2026ರಂದು ಸಂಬಂಧಿಸಿದಂತಹ ಇಲಾಖೆಗೆ ಭೂಮಿ ಪೂಜೆ ಕುರಿತಂತಹ ಪ್ರೋಟೋಕಾಲ್ ಪ್ರಕಾರ ಈಗ ಮಾಹಿತಿಯನ್ನ ನೀಡಲಾಗಿದ್ದು, ಆದರೆ ಅಧಿಕಾರಿಗಳ ಒಪ್ಪಿಗೆಯಂತೆ 9, 2, 2026ರಂದು ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದ್ರು. ಆದ್ರೆ ಈ ಪೂಜೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಪ್ಪಿಗೆ ಇರಲಿಲ್ಲ ಎಂಬ ಅನುಮಾನ ಈಗ ದಟ್ಟವಾಗಿದೆ. ಸರ್ಕಾರದ ಒಂದು ಶಿಷ್ಟಾಚಾರ ನಿಯಮ ಏನಿದೆ, ಸುತ್ತೋಲೆಯಲ್ಲೂ ಇದೆ. ಸುತ್ತೋಲೆಯಲ್ಲಿ ಇವತ್ತು ಯಾವುದೇ ಒಂದು ಜಿಲ್ಲೆಯಲ್ಲಿ ಒಂದು ಶಂಕುಸ್ಥಾಪನೆ ಆಗಲಿ ಉದ್ಘಾಟನೆ ಆಗಲಿ ಮಾಡಬೇಕು ಅಂತ ಅದಕ್ಕೆ ಉಸ್ತುವಾರಿ ಸಚಿವರ ಪರವಾನಗಿ ತಗೋಬೇಕು ಅಂತಿದೆ. ಕ್ಲಿಯರ್ ಕಟ್ ಇದೆ. ಅದು ಸಿದ್ದುವರೇ ತಮಗೆ ಕೊಡ್ತೀವಿ, ನಿಮಗೆ ಸುತ್ತೋಲೆ ಬೇಕಾದ್ರೂ ಕೊಡ್ತೀವಿ. ಇದೆ ಸರ್, ಕೇಳಿ ಒಂದು ನಿಮಿಷ ಆಯ್ತಾ. ಉಸ್ತುವಾರಿ ಸಚಿವರು ಪರ್ಮಿಷನ್ ತಗೊಂಡಿದ್ದಾರೆ. ಜಿಲ್ಲಾಧಿಕಾರಿ ತಗೋಬೇಕು ಸರ್, ಜಿಲ್ಲಾಧಿಕಾರಿ ತಗೋಬೇಕು ಸರ್. ಸರ್ ನಾವು ಸರ್ 70,000 ಜನಗಳ ಮತಗಳ ಅಂತರ್ಗತ ಶಾಸಕರು ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಇಟ್ಕೊಂಡು ಸಂವಿಧಾನಬದ್ಧವಾಗಿದ್ದೇವೆ ಸಂವಿಧಾನ ವಿರೋಧ ಕೆಲಸ ಮಾಡ್ತಾ ಇದ್ದೀವಿ. ಇದು ತಪ್ಪ. ನಾವು ದಲಿತರ ಮೇಲೆ ಇದನ್ನು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಆದ್ರೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ಪೂರ್ವ ಮಾಹಿತಿಯನ್ನ ನೀಡದೆ ಅದೇ ಕಾಮಗಾರಿಗೆ ಪುನಃ ಭೂಮಿ ಪೂಜೆಯನ್ನ ನೆರವೇರಿಸಿದ್ದು ಈಗ ಶಾಸಕರು ಆರೋಪಿಸಿದ್ದಾರೆ. ಈ ಸಭೆ ಅಧ್ಯಕ್ಷ ಇವ್ರ ಕಾರ್ಯಕ್ರಮ ಬರಲಿಲ್ಲ, ನೀವೇ ಮಾಡ್ತೀರಾ? ಅಧ್ಯಕ್ಷ ಇಲ್ಲ ಸರ್, ಬಿಜೆಪಿ ಸರ್ಕಾರ ಇತ್ತು, ತಾವು ವಿರುದ್ಧ ಬಂದಿದ್ರಿ. ಖಿಲಾಫ್ದಾಗ ಹೌಸಿಂಗ್ ವಿಷಯದ ಖಂಡನೆ ಮಾಡ್ರಿ ಸರ್. ನಾನು MLA ಅದ, ಶಾಸಕ ಇದ್ದ, ನಾನು ಸುಪ್ರೀಂ ಅದ ಅಂತೇಳಿ ಇವರು MLA ಅದ್ರ, ಇವರು ಶಾಸಕ ಇದ್ರು, ಸುಪ್ರೀಂ
ಅಂದ್ರೆ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಪ್ರಶ್ನೆ ಇಲ್ಲ. ಬಿಜೆಪಿ ಕಾಂಗ್ರೆಸ್ ಪ್ರಶ್ನೆ ಇಲ್ಲ. ಹೇಳ್ರಿ, ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಯವರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಅಂದ್ರೆ ಮುಖ್ಯಮಂತ್ರಿಯವರು ಯಾವ ದಿನಾಂಕ ಕೊಡ್ತಾರ ಆ ದಿನಾಂಕ ಶಾಸಕರು ಹೋಗ್ಬೇಕಾಗ್ತದೆ, ಸಚಿವರು ಹೋಗ್ಬೇಕಾಗ್ತದೆ. ಸಚಿವರು ಯಾವ ದಿನಾಂಕ ಕೊಡ್ತಾರೆ, ಸಚಿವರು ಉದ್ಘಾಟನೆ ಮಾಡ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ, ದೊಡ್ಡ ಕಾರ್ಯಕ್ರಮಗಳಿದ್ರೆ ಅದು ಡೇಟ್ ಸಚಿವರು ಕೊಡ್ತಾರೆ. ಆ ಡೇಟಿಗೆ ವ್ಯವಸ್ಥೆ ಮಾಡ್ತಾರೆ, ಶಾಸಕರು ಬರಬೇಕಾಗ್ತದೆ. ಇದು ಶಿಷ್ಟಾಚಾರ ಇದೆ. ಅಂದ್ರೆ ಶಾಸಕರು ಬರ್ಲಿಲ್ಲ ಅಂದ್ರ ಬರಲೇಬೇಕಾಗ್ತದೆ. ಅದು ನಮ್ದು ಅವ್ರದ್ದು ನಡ್ಬರ್ಕ್ ಮಾತುಕತೆಯಾಗಿ ನಮ್ಮ ಶಾಸಕರಿಗೆ ನಾನು ಬರ್ತಾ ಇದ್ದೀನಿ, ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತ ನಾನೇ ಹೇಳಿದ್ದೇನೆ. ಇದಕ್ಕಿಂತ ಜಾಸ್ತಿ ಏನೋ ಮಾತಾಡೋದು ಕಾರ್ಯಕ್ರಮದ ಸ್ಥಳದಲ್ಲೇ ತಮ್ಮನ್ನ ಬಂಧಿಸುವ ಮೂಲಕ ಶಾಸಕರ ಸಂವಿಧಾನಿಕ ಹಕ್ಕುಗಳನ್ನ ಹರಣ ಮಾಡಲಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಈ ಘಟನೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಡಿತನದ ನಡೆ ಅಂತ ತೀವ್ರವಾಗಿ ಖಂಡಿಸಿದ್ದಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.